ಮಾಣಿಕ್ಯ ಕೊಟ್ಟ ರೀತಿ. ಧರ್ಮನಿಷ್ಠರು, ಜ್ಞಾನಿಗಳು, ಭಗವಂತನಿಗೆ ನಿಕಟರೂ ಆದ ತಾವು ಸ್ವರ್ಗಕ್ಕೆ ಹೋಗುವುದಿಲ್ಲವೆಂದು ಈ ಕನಕ ಕೀಳು ನುಡಿಯುತ್ತಿದ್ದಾನೆ. ಇದು ನೀವು ಕೊಟ್ಟ ಸಲಿಗೆ. ಪಾತ್ರ ಒರಿಯದೆ ತೋರುವ ದಯಾಪರತೆಗೆ ಸಿಕ್ಕ ಫಲ. ಸದ್ದು ಸದ್ದು, ಸಮಾಧಾನವಾಗಿರಿ. ಆಗಲಿ, ನಾವಂತೂ ಸ್ವರ್ಗಕ್ಕೆ ಹೋಗುವುದಿಲ್ಲ. ಆದರೆ ನೀನಾದರೂ ಹೋಗುವೆಯಾ? ತಾವು ಮನ್ನಿಸಬೇಕು. ನಾನು ಹೋದರೆ ಹೋದೆನು. ಈ ಶೂದ್ರನಾಡಿದ ಮಾತನ್ನು ಕೇಳಿದ್ರ ನಾವು ಸ್ವರ್ಗಕ್ಕೆ ಹೋಗುವುದಿಲ್ವಂತೆ. ಭಗವತ್ ಸ್ವರೂಪಿ ಈ ಗುರುಗಳು ಸ್ವರ್ಗಕ್ಕೆ ಹೋಗುವುದಿಲ್ವಂತೆ. ಆದರೆ ಈ ಅಜ್ಞಾಡಿ ಕನಕ ಸ್ವರ್ಗಕ್ಕೆ ಹೋಗ್ತಾನಂತೆ. ತಾಳಿ ತಾಳಿ, ಕನಕ ಹೇಗೆ ಸ್ವರ್ಗಕ್ಕೆ ಹೋಗುತ್ತಾನೆ ವಿವರಿಸಲಿ. ಕನಕ, ನೀನು ಹೇಗೆ ಸ್ವರ್ಗಕ್ಕೆ ಹೋಗುತ್ತೀಯೇ? ನಿನಗೆ ಇರುವ ಅರ್ಹತೆಯಾದರೂ ಏನು? ಮಹಾಸ್ವಾಮಿ, ನಾನು ಎಂಬ ನನ್ನಲ್ಲಿರುವ ಅಹಂಕಾರ ಅಳಿಯದ ಹೊರತು ಯಾರೂ ಸ್ವರ್ಗಕ್ಕೆ ಹೋಗಲಾರರು. ಹಾಗಾಗಿ ನಾನು ಹೋದರೆ ಹೋದೇನೋ ಎಂದನೇ ಹೊರತು ಕನಕ ಅಂತಲ್ಲ. ಕೇಳಿದ್ದೀರಾ ಕನಕನಾಡಿದ ಮಾತು? ಕನಕ ಜ್ಞಾನಿ. ಜ್ಞಾನಕ್ಕೆ ಯಾವ ಸೋಂಕು ಇಲ್ಲ. ಎಲ್ಲ ಭಾಗಗಳಿಂದ ಬರುವ ಜ್ಞಾನದ ಬೆಳಕನ್ನು ಸ್ವೀಕರಿಸಲು ಕಲಿಯಿರಿ. ಉಡುಪಿಯ ಶ್ರೀಕೃಷ್ಣ ದರ್ಶನಕ್ಕೆ ಕನಕದಾಸರು ಪಟ್ಟ ಕಷ್ಟ ದೊಡ್ಡ ಕಥೆಯೇ. ಕನಕದಾಸರಿಗೆ ಸಂಬಂಧಪಟ್ಟ ಹಾಗೆ ಅವರ ಬದುಕಿನಲ್ಲಿ ಅನೇಕ ಪವಾಡಗಳು, ಪವಾಡ ಸದೃಶ ಘಟನೆಗಳು ನಡೆದದ್ದನ್ನೆಲ್ಲ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು, ಮಹತ್ವಪೂರ್ಣವಾದದ್ದು ಮತ್ತು ಇವತ್ತಿಗೂ ಸಹ ಜನರು ಉಡುಪಿಯಲ್ಲಿ ಹೇಳಿಕೊಳ್ಳತಕ್ಕಂಥದ್ದು, ಆ ಕನಕನ ಕಿಂಡಿಯಲ್ಲಿ ಹೋಗಿ ತಾವು ದರ್ಶನವನ್ನು ಮಾಡಬೇಕು ಅಂದುಕೊಳ್ತಕ್ಕಂಥದ್ದು ವಾಸ್ತವವಾಗಿ ಇರುವಂಥ ಒಂದು ಸಂಗತಿ. ಇವರು ಉಡುಪಿಗೆ ಬಂದ ಸಂದರ್ಭದಲ್ಲಿ ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯ ಕಾರಣವಾಗಿ ಇವರಿಗೆ ದೇವಾಲಯದ ಒಳಕ್ಕೆ ಪ್ರವೇಶವನ್ನು ಕೊಡಲಿಲ್ಲ. ಶ್ರೀಕೃಷ್ಣ ಪೂರ್ವಾಭಿಮುಖನಾಗಿದ್ದವನು ಪಶ್ಚಿಮಾಭಿಮುಖವಾಗಿ ತಿರುಗಿ ಒಂದು ಕಿಂಡಿಯ ಮೂಲಕ, ಒಂದು ಗವಾಕ್ಷದ ಮೂಲಕ ಕನಕದಾಸರಿಗೆ ದರ್ಶನವನ್ನು ಕೊಟ್ಟ ಎನ್ನುವಂಥದ್ದು ಐತಿಹ್ಯವಾಗಿ ಜನಮಾನಸದಲ್ಲಿ ಭದ್ರವಾಗಿ ನೆಲೆಸಿರುವಂತಹ ಒಂದು ಸಂಗತಿ. ಬಾಗಿಲನು ತೆರೆದು ಸೇವೆಯನು ಕೊಡೋ ಹರಿಯ. ಕನಕದಾಸರು ತಮ್ಮ ನಿರಂತರ ಅಧ್ಯಯನ, ಜನಸಾಮಾನ್ಯರ ಒಡನಾಟದಿಂದ ಪಡೆದುಕೊಂಡ ಜೀವನಾನುಭವ, ಸ್ವತಂತ್ರ ಮನೋಧರ್ಮ, ಕೆಚ್ಚೆದೆಯ ಮಾತು, ಮಾನವೀಯ ಅಂತಃಕರಣ ಗುಣಗಳಿಂದಾಗಿ ನಮ್ಮ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಮಹತ್ವದ ಛಾಪು ಮೂಡಿಸಿದ್ದಾರೆ. ತನು ನಿನ್ನದು, ತನು ನಿನ್ನದು, ಜೀವನ ನಿನ್ನದು ಸ್ವಾಮಿ. ಅನುದಿನದಲ್ಲಿ ಬಾಹ ಅನುದಿನದಲ್ಲಿ ಬಾಹ
ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದು ಸ್ವಾಮಿ ಕಿವಿಯಿಂದ ಕೇಳುವ ಕಥೆ ನಿನ್ನದು ಸ್ವಾಮಿ ನವಮೋಹನಾಂಗಿಯರ ರೂಪವ ಕಣ್ಣಿಂದ ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆ ಇಕ್ಕದ ನೋಡುವ ನೋಟ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ ಅನುದಿನದಲ್ಲಿ ಬಾಹ ಸುಖ ದುಃಖ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ಸ್ವಾಮಿ ನಿಸರ್ಗದಲ್ಲಿರುವ ಸಕಲ ಜೀವರಾಶಿಗಳಿಗೂ ಅವರವರದೇ ಬದುಕಿದೆ. ಹಾಗೆ ಬದುಕಲು ಕೂಡ ಅವುಗಳಿಗೆ ಹಕ್ಕಿದೆ. ಈ ಹಕ್ಕು ನೀಡಿದವನು ಪರಮಾತ್ಮ. ಪ್ರಕೃತಿ ಅದನ್ನು ಅರಿಯಬೇಕು. ತವಕ ತಲ್ಲಣಗಳಲ್ಲಿ ಬದುಕನ್ನು ಹತಾಶೆಗೊಳಿಸಬಾರದು ಎಂದರು ಕನಕರು. ತಲ್ಲಣಿಸದಿರು ಕಾಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ